ಯರಡೋಣ ಶಾಲೆಯಲ್ಲಿ ದೇಶಭಕ್ತಿಯ ಉದ್ಘೋಷ, 76ನೇ ಗಣರಾಜ್ಯೋತ್ಸವ ಆಚರಣೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಸಂವಿಧಾನಕ್ಕೆ ಗೌರವ ನೀಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಯರಡೋಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಹಿರಿಯ ಪ್ರೌಢಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು. ಅಧ್ಯಕ್ಷ ಮುಷ್ಟೂರಪ್ಪ ಕುಂಬಾರ್, ಶರಣಪ್ಪ ದೊಡ್ಡಮನಿ, ದೊಡ್ಡನಗೌಡ, ಶಿವಪೂಜಿ, ಶರಣಪ್ಪ ಒಕ್ಕಲಿಗರು, ಪರಶುರಾಮ್, ಮಲ್ಲಿಕಾರ್ಜುನ್, ರವಿ ಸಿಂಗ್, ಬಸನಗೌಡ ಹಾಗೂ ಊರಿನ ಪ್ರಮುಖರು ಭಾಗವಹಿಸಿದ್ದರು. ರೈತ ಮುಖಂಡ ಶರಣಪ್ಪ ದೊಡ್ಡಮನಿ ಮಾತನಾಡಿ, ಸಂವಿಧಾನಕ್ಕೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯ. ಉತ್ತಮ ಶಿಕ್ಷಣದೊಂದಿಗೆ ರೈತರ ಅನುಭವ ಹಾಗೂ ಹಿರಿಯರ ಗೌರವವನ್ನ ಮಕ್ಕಳಲ್ಲಿ ಬೆಳೆಸಬೇಕು ಎಂದರು. ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಊರಿನ ಮುಖಂಡರು ನಾಡಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದರು. ಅದೇ ರೀತಿಯಾಗಿ ಪ್ರತಿ ವರ್ಷದ ಈ ಒಂದು ಗಣರಾಜ್ಯೋತ್ಸವ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಬಹುತೇಕವಾಗಿ ಈ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಸಂವಿಧಾನ ಬರಕ ನೂರಾರು ಶ್ರಮಜೀವಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ನಾಡ ಹಬ್ಬ ಆಗಿ ಇವತ್ತು ಈ ಒಂದು ಧ್ವಜಾರೋಹಣವನ್ನು ಆಚರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಚಿಕ್ಕ ಗ್ರಾಮದಿಂದ ಇವತ್ತು ಡೆಲ್ಲಿ ಕೆಂಪು ಕೋಟೆಯವರ ಮೇಲೆ ಕೂಡ ಇವತ್ತು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಅಂತ ಒಂದು ಸಂವಿಧಾನಾತ್ಮಕವಾಗಿ ಈ ಒಂದು ಗಣರಾಜ್ಯೋತ್ಸವಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಬಹುಮುಖ್ಯವಾಗಿ ಈ ಸಂವಿಧಾನದ ಬಗ್ಗೆ ಸಾಕಷ್ಟು ಜನ ಇವತ್ತು ನಾನಾ ರೀತಿಯಾಗಿ ಇವತ್ತು ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸಂವಿಧಾನ ಬರಬೇಕಾದ್ರ ಈ ಮಹಾನ್ನರ ನಾಯಕರ ಒಂದು ಫಲದಿಂದ ಇವತ್ತು ನಾವು ಸಂವಿಧಾನಾತ್ಮಕವಾಗಿ ಇವತ್ತು ಹಿಂದೆ ರಾಜ್ಯ ಮಹಾರಾಜರು ಕತ್ತಿ ಖಡ್ಗಗಳನ್ನು ಆಳ್ತಾ ಇದ್ವು. ಇವತ್ತು ಸಂವಿಧಾನ ಪುಸ್ತಕವನ್ನು ಆಳ್ತಾ ಇದೆ ಅಂದ್ರೆ ಅದು ಸಂವಿಧಾನಕ್ಕೆ ನಾವು ಕೊಡ್ತಕ್ಕಂಥ ಗೌರವ. ಸಂವಿಧಾನಾತ್ಮಕವಾಗಿ ಬಂದಿರತಕ್ಕಂಥ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಮನದಲ್ಲಿ ನೆನಬೇಕಾಗಿದೆ. ಯಾಕಂದ್ರೆ ಇವತ್ತು ಸಂವಿಧಾನ ಇಲ್ಲಾಂದ್ರೆ ನಾವು ಶಿಕ್ಷಕರಾಗಿ ಉತ್ತಮ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ತಾವು ಕೂಡ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಇವತ್ತು ಶಿಕ್ಷಣ ಪ್ರೇಮ ಬಹುಮುಖ್ಯವಾಗಿದ್ದು. ಯಾಕಂದ್ರೆ ಈ ಒಂದು ನಾಡಿನ ಬಗ್ಗೆ, ಜನರ ಬಗ್ಗೆ, ಈ ಸಂವಿಧಾನದ ಬಗ್ಗೆ ಸಂವಿಧಾನಾತ್ಮಕವಾಗಿ ಬದುಕುವ ನಿಟ್ಟಿನಲ್ಲಿ ನೀವೇನ್ ಶಿಕ್ಷಕರು ಮಕ್ಕಳಿಗೆ ಬೋಧನೆಯನ್ನು ತುಂಬುತ್ತಾ ಇದ್ರಿ, ಅದಕ್ಕೆ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಗಿಡ ತುಂಬಿದೆ ಎಲೆಗಳಿಂದ. ಇವತ್ತು ನಮ್ಮ ಗ್ರಾಮದ ಶಾಲೆ ಈ ಒಂದು ಮಕ್ಕಳಿಂದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಒಂದು ಎಲ್ಲಾ ಶಿಕ್ಷಕರಿಗೆ, ಮುದ್ದು ಮಕ್ಕಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನಮ್ಮ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ. ಜೈ ಜವಾನ್, ಜೈ ಕಿಸಾನ್. ಜನನಿ ಜನ್ಮಭೂಮಿಯ ಸ್ವರ್ಗಾದಪಿ ಹರಿಯಸಿ, ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದನ್ನು ಜೈ ಜವಾನ್, ಏನೇ ಬರಲಿ ಏನೇ ಬರಲಿ. ರಾಷ್ಟ್ರಧ್ವಜವು ಸ್ವಾತಂತ್ರ್ಯ Happy again.